ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂಸಿಕ್ ಆಫೀಸಿಯಲ್. ನಾನು ಚೇತನ್ ಸೇಕೆ. ಇಲ್ಲಿ ನೀವೆಲ್ಲರೂ ಕೂಡ ಫಿಸಿಕ್ಸ್ ಎಕ್ಸಾಮ್ ಕೀ ಆನ್ಸರ್ಗೆ ಹುಡುಕ್ತಾ ಇದ್ದೀರಾ. ಯಾಕೆಂದರೆ ಇವತ್ತು ಮಾರ್ನಿಂಗ್ ಫಿಸಿಕ್ಸ್ ಎಕ್ಸಾಮ್ CET ಎಕ್ಸಾಮ್ ಬರೆದಿದ್ದೀರಾ. ಇವಾಗ ನಿಮಗೆ ಎಲ್ಲರಿಗೂ ಗೊತ್ತಾಗಿರಬಹುದು CET ಎಕ್ಸಾಮ್ ಯಾವ ಲೆವೆಲಲ್ಲಿ ಇರುತ್ತೆ, ಈಸಿ ಇರುತ್ತಾ ಟಫ್ ಇರುತ್ತಾ ಅಂತ ಅನ್ನೋದು. ಇವಾಗ ನೀವು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ತಿಳಿಸಿ, ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮಾರ್ಕ್ಸ್ ಎಷ್ಟು ಬರ್ಬೋದು ಅಂತ, ಮತ್ತು ಎಕ್ಸಾಮ್ ಹೇಗಾಯಿತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೆಕ್ಸ್ಟ್ ನಿಮಗೆ ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇರುತ್ತೆ, ಅದು ಕೂಡ ಫಿಸಿಕ್ಸ್ ಎಕ್ಸಾಮ್ ಅಷ್ಟೇ ಕಷ್ಟ ಇರುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಓದ್ಕೊಳ್ಳಿ. ಬಯಾಲಜಿ ಸ್ವಲ್ಪ ಈಸಿ ಇರುತ್ತೆ, ಯಾವುದಕ್ಕೆ ಮ್ಯಾಥ್ಸ್ ಕಂಪೇರ್ ಮಾಡಿದರೆ ಬಯಾಲಜಿ ಸ್ವಲ್ಪ ಈಸಿ ಇರುತ್ತೆ. ಓಕೆನಾ? ಇವಾಗ CET ಎಕ್ಸಾಮ್ ಎಲ್ಲ ಕೂಡ ನೀವು ಬರೆದವರು ಕೀ ಆನ್ಸರ್ ನೋಡಿಬಿಟ್ಟು ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನೀವೆಲ್ಲರೂ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀರಾ. ನಾಳೆ ಸಂಜೆವರೆಗೆ ಯಾವುದೇ ಕೀ ಆನ್ಸರ್ ನೋಡ್ಕೋಬೇಡಿ. ನಾಳೆ ಸಂಜೆವರೆಗೆ ಯಾವುದೇ ಕೀ ಆನ್ಸರ್ ಚೆಕ್ ಮಾಡೋಕ್ಕೋಗಬೇಡಿ. ಯಾಕಂತಂದರೆ ನಾಳೆ ಎಲ್ಲ ಎಕ್ಸಾಮ್ ಬರೆದ್ಬಿಟ್ಟು ಎಲ್ಲ ಸಬ್ಜೆಕ್ಟ್ ಒಂದೇ ಸಾರಿ ಕೀ ಆನ್ಸರ್ನ ಚೆಕ್ ಮಾಡಿ. ಯಾಕೆಂದರೆ ಇವತ್ತೇ ಕೀ ಆನ್ಸರ್ ನೋಡಿದರೆ, ಆನ್ಸರ್ ಚೆಕ್ ಮಾಡಿದರೆ ಕೆಲವರು ಡಿಪ್ರೆಸ್ ಆಗ್ತಾರೆ. ನನಗೆ ಎಷ್ಟು ಮಾರ್ಕ್ಸ್ ಕಳ್ಕೊಂಡೆ, ಎಷ್ಟು ಮಾರ್ಕ್ಸ್ ಹೋಯ್ತು ಅಂತ ಡಿಪ್ರೆಸ್ ಆಗ್ತಾರೆ. ಆದ್ದರಿಂದ ನಾಳೆ ಸಂಜೆ ಒಟ್ಟಿಗೆ ಚೆಕ್ ಮಾಡಿ ಅಂತ ನನ್ನ ಸಜೆಷನ್ನು. ಮತ್ತು ಇಲ್ಲಿ ಇವಾಗ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ಕೀ ಆನ್ಸರ್ ಏನು ಬರ್ತಿದೆಯಲ್ಲ ಈ ವಿಡಿಯೋದಲ್ಲಿ. ಕೀ ಆನ್ಸರ್ ಅದರ PDF ಬೇಕು ಅಂತ ಕೇಳ್ತೀರಾ. ಈ ಒಂದು ಕೀ ಆನ್ಸರ್ ಏನಾಗುತ್ತೆ ಅಂತ ಅಂದರೆ, ಒಂದು ವಿರ್ಸಿನ್ ಕೋಡ್ ಮಾತ್ರ ಕರೆಂಟ್ಲಿ ಸಿಗೋದು. ಅರ್ಥ ಆಯ್ತಾ? ನಮಗೆ ಕ್ವಶನ್ ಪೇಪರು ಬೇರೆ ಬೇರೆ ವಿರ್ಸಿನಲ್ಲಿರುತ್ತೆ. ಇಲ್ಲಿ ಕೇವಲ ಒಂದು ವಿರ್ಸಿನ್ ಕೋಡ್ ಮಾತ್ರ ಕರೆಂಟ್ಲಿ ಸಿಗೋದು. ನೆಕ್ಸ್ಟ್ KE ಅವರು ಎಲ್ಲ ಸಬ್ಜೆಕ್ಟ್ ವಿರ್ಸಿನ್ ಕೋಡ್ನ ಕೀ ಆನ್ಸರ್ ಬಿಡ್ತಾರೆ. ಸುಮಾರು 1 ವಾರ ಆಗ್ಬೋದು, 1 ವೀಕ್ ಆಗ್ಬೋದು. ಅದಕ್ಕೆ ನೀವು ಸ್ವಲ್ಪ ದಿನ ವೇಟ್ ಮಾಡಿ. ಇವಾಗ 1 ವಿರ್ಸಿನ್ ಕೋಡ್ದು ಕೀ ಆನ್ಸರ್ ಇದೆ. ಇದರ PDF ಬೇಕು ಅಂದರೆ ಕಾಲೇಜ್ ದೋಸ್ತ್ ಅನ್ನೋ ಒಂದು ವಾಟ್ಸಪ್ ಚಾಟ್ ಬಾಟಲ್ಲಿ ಇರುತ್ತೆ. ನಿಮಗೆ ಕೀ ಆನ್ಸರ್ ರ್ಯಾಂಕ್ ಪ್ರೆಡಿಕ್ಟರ್, ನಿಮ್ಮ KCET ಎಕ್ಸಾಮ್ನ ರ್ಯಾಂಕ್ ಪ್ರೆಡಿಕ್ಟರ್ ಕೂಡ ಸಿಗುತ್ತೆ, ಮತ್ತು ಸ್ಲಾಟ್ ಅನಾಲಿಸಿಸ್ ಕೂಡ ಸಿಗುತ್ತೆ. ಚೆಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. PDF ನಿಮಗೆ ಡೈರೆಕ್ಟಾಗಿ ನಮಗೆ ಜೊತೆಗೆ ಎಲ್ಲ ಸಬ್ಜೆಕ್ಟ್ನ ಕೀ ಆನ್ಸರ್ ಇಲ್ಲೇ ಸಿಗ್ತವೆ. ಡೈರೆಕ್ಟ್ ಲಿಂಕ್ ಬಂದುಬಿಟ್ಟು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರ್ತೇನೆ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ. ಒಂದ್ಸಲ ಚೆಕ್ ಮಾಡಿ. ನಿಮ್ಮ KCET ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ಲು. ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ CET ಎಕ್ಸಾಮ್ ಬರೆದಿದ್ದಾರೆ ಅವ್ರಿಗೂ ಶೇರ್ ಮಾಡಿ. ನೆಕ್ಸ್ಟ್ ಬರುವಂಥ ಎಕ್ಸಾಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.